ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಪ್ರಮುಖವಾಗಿ ಒಂದನ್ನ ಬಹಳ ಸ್ಪಷ್ಟವಾಗಿ ಆರಂಭದಲ್ಲೇ ಹೇಳ್ಬಿಡ್ತೀನಿ. ಚಿನ್ನಯ್ಯ ಮುಂದೆ ಬಂದು ದೂರು ಕೊಟ್ಟಾಗ, ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿದಾಗ ಆತನ ಸ್ಟೇಟ್ಮೆಂಟ್ ಹೇಗಿತ್ತು ಅಂದ್ರೆ, ನಾನೇ ನನ್ನ ಕೈಯಾರೆ ಹೆಣಗಳನ್ನ ತೆಗೆದುಕೊಂಡು ಹೂತಾಕಿದ್ದೇನೆ, ನನಗೆ ಯಾರೋ ಆದೇಶ ಮಾಡ್ತಾ ಇದ್ರು, ಆ ಆದೇಶದಂತೆ ಅಲ್ಲಿ ನೂರಾರು ಶವಗಳನ್ನ ಹೂತಾಕಿದ್ದೀನಿ, ಆ ಜಾಗ ನಾನು ತೋರಿಸ್ತೀನಿ ಅಂತ ಮುಂದೆ ಬಂದ್ರು. SIT ರಚನೆ ಆಯಿತು, ತನಿಖೆ ಪ್ರಾರಂಭ ಆಯಿತು. ಉತ್ಖನನ ಕಾರ್ಯ ಕಂಪ್ಲೀಟ್ ಆಗೋ ಹೊತ್ತಿಗೆ ಎಲ್ಲೂ ಏನೂ ಕೂಡ ಸಿಗ್ಲೇ ಇಲ್ಲ ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬಂತು. ಆದ್ರೆ ಚಿನ್ನಯ್ಯನ ಬಂಧನ ಆದ ಬಳಿಕ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಯಾರೋ ಪ್ರಭಾವ ಬೀರಿದ್ರು, ಯಾರೋ ಷಡ್ಯಂತ್ರ ಮಾಡಿದ್ರು, ಆ ಕಾರಣಕ್ಕೆ ಈ ರೀತಿ ಮುಂದೆ ಬಂದೆ, ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡ್ಬಿಟ್ಟೆ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟ SIT ಅಧಿಕಾರಿಗಳ ಮುಂದೆ. ಹಾಗಾದ್ರೆ ಚಿನ್ನಯ್ಯ ಆರಂಭದಲ್ಲಿದ್ದಂತ ಹೇಳಿಕೆಗೂ ತದನಂತರದಲ್ಲಿ ಬಂದಂತ ಹೇಳಿಕೆಗೆ ಸಖತ್ತು ವ್ಯತ್ಯಾಸಗಳು ಇದೆ ಅಂತ ನಿಮ್ಗೆ ಅನಿಸ್ಲಿಲ್ವಾ? ಹಾಗಾದ್ರೆ ಒಂದಂತೂ ಬಹಳ ಸ್ಪಷ್ಟ, ಚಿನ್ನಯ್ಯ ಅವರ ಮೇಲೆ ಯಾರೋ ಪ್ರಭಾವ ಬೀರಿರಬಹುದು ಅಲ್ವಾ? ಯಾಕೆ ಪ್ರಭಾವ ಬೀರಿದ್ರು, ಯಾರು ಪ್ರಭಾವ ಬೀರಿದ್ರು, ಪ್ರಭಾವ ಅನ್ನುವಂತಹ ವಿಚಾರಗಳು ಯಾಕೆ ನಾವು ಹೇಳ್ತಾ ಇದ್ದೀವಿ, ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಮುನ್ನೆಲೆಗೆ ಬಂದ್ಬಿಡುತ್ತೆ. ಹಾಗಾದ್ರೆ ಆ ಕಾರಣಗಳೇನು ಅದನ್ನ ವಿವರಿಸ್ತಾ ಹೋಗ್ತೀನಿ. ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹೌದು ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ಆರಂಭವಾದಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ SIT ರಚನೆ ಮಾಡಿದಾಗ ಒಂದು ಲೆಕ್ಕಾಚಾರ ಆರಂಭ ಆಗಿತ್ತು. ಚಿನ್ನಯ್ಯ ಹೇಳಿದ್ದು ನಿಜವಾದ್ರೆ ಈ ಪ್ರಕರಣದಲ್ಲಿ ಆತನನ್ನೇ ಮೊದಲು ಬಂಧನ ಮಾಡಲಾಗುತ್ತೆ. ಯಾಕಂದ್ರೆ ಚಿನ್ನಯ್ಯ ಇಷ್ಟು ದಿನ ಶವಗಳನ್ನು ಹೂತು ಹಾಕಿ ಸುಮ್ಮನಿದ್ದ, ಇದು ಕೂಡ ಸಾಕ್ಷ್ಯ ನಾಶ ಮಾಡಿದ ಹಾಗೆ. ಹೀಗಾಗಿ SIT ಮೊದಲು ಚಿನ್ನಯ್ಯನ ಬಂಧನ ಮಾಡುತ್ತೆ ಅನ್ನೋದು ಎಲ್ಲರ ಊಹೆಯಾಗಿತ್ತು. ಅದರಂತೆ ಚಿನ್ನಯ್ಯನ ಬಂಧನ ಕೂಡ ಆಗೋಯ್ತು. ಆದರೆ ಚಿನ್ನಯ್ಯನ ಬಂಧನ ಆಗಿದ್ದು ಮಾತ್ರ ಸುಳ್ಳು ಹೇಳಿದ್ದಕ್ಕೆ. ಅರೆ, ಚಿನ್ನಯ್ಯ ಹೇಳಿದ ಸುಳ್ಳು ಏನು? ಕೆಲವರು ಆರೋಪ ಮಾಡಿದಂತೆ ಇಡೀ ಪ್ರಕರಣವೇ ಸುಳ್ಳ? ಎಲ್ಲವನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಎಸ್, ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬುರುಡೆ ಸಮೇತ ಬಂದು ಚಿನ್ನಯ್ಯ ದೂರು ಕೊಟ್ಟಾಗ ಇಡೀ ಪ್ರಕರಣಕ್ಕೆ ಒಂದು ರೋಚಕ ತಿರುವು ಬಂತು. ಧರ್ಮಸ್ಥಳದಲ್ಲಿ ಏನೇನೋ ಆಗಿದೆ ಅನ್ನೋದಕ್ಕೆ ಒಂದು ಪ್ರಬಲ ಸಾಕ್ಷಿ ಮುಂದೆ ಬಂತಲ್ಲ ಅಂತ ಸಾಕಷ್ಟು ಜನ ಅಂದುಕೊಂಡ್ರು. ಸರ್ಕಾರ ಈ ಬಗ್ಗೆ SIT ರಚನೆ ಮಾಡಬೇಕು ಅನ್ನೋ ಕೂಗು ಇಡೀ ರಾಜ್ಯದಾದ್ಯಂತ ಕೇಳಿ ಬರೋದಕ್ಕೆ ಶುರುವಾಯಿತು. ಸರ್ಕಾರವು ಇದರಿಂದ ಎಚ್ಚೆತ್ತುಕೊಂಡಂತೆ ಬಹುಜನರ ಬೇಡಿಕೆಯಂತ ಹಿರಿಯ IPS ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SITನ ರಚನೆ ಮಾಡಿತು. ಆಗ ಒಂದು ದೊಡ್ಡ ಭರವಸೆ ಜನರಲ್ಲಿ ಬಂದಿತ್ತು, ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ. ಆದರೆ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಯಾವುದೂ ಆತ ಹೇಳಿದಂತೆ ಸಿಗಲಿಲ್ಲ. ಒಂದೆರಡು ಜಾಗಗಳನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲವೂ ಖಾಲಿ ಅನ್ನುವಂಥ ಪರಿಸ್ಥಿತಿ ಎದುರಾಯಿತು. ಅಲ್ಲಿಗೆ ಈ ಪ್ರಕರಣ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಬಹುತೇಕರು ಒಂದು ತೀರ್ಮಾನಕ್ಕೆ ಬಂದೇ ಬಿಟ್ರು. ಅದರ ಜೊತೆಗೆ ಚಿನ್ನಯ್ಯನ ಬಂಧನ ಈ ವಾದಕ್ಕೆ ಮತ್ತಷ್ಟು ಬಲ ಕೂಡ ತುಂಬಿತು. ಆದರೆ SIT ತನಿಖೆ ಮಾತ್ರ ಮುಂದುವರೆದಿತ್ತು. ಈಗ SIT ಮೂಲಗಳಿಂದ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಅದೇನಪ್ಪಾ ಅಂದ್ರೆ, ಯಾರು ನೂರಾರು ಶವಗಳನ್ನ ಹೂತಿದ್ದೆ ಅಂತ ಮುಂದೆ ಬಂದಿದ್ನೋ ಆತನೇ, ಅಂದ್ರೆ ಚಿನ್ನಯ್ಯನೇ ಬೇಕು ಅಂತಲೇ ಬೇರೆ ಬೇರೆ ಜಾಗಗಳನ್ನ SITಗೆ ತೋರಿಸಿದ್ದಂತೆ. ಹೀಗಾಗಿಯೇ 17 ಕಡೆ ಉತ್ಖನನ ಮಾಡಿದ್ರು ಎಲ್ಲೂ ಸಹ ಏನೂ ಸಿಗ್ಲಿಲ್ಲ ಅಂತ SITಯ ಮೂಲಗಳೇ ಹೇಳ್ತಾ ಇದೆ. ಹಾಗಾದ್ರೆ ಶವ ಹೂತಿದ್ದೀನಿ ಅಂತ ಮುಂದೆ ಬಂದ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಯಾಕೆ? ಈತನಿಗೆ 2018ರ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆಯನ್ನ ಕೂಡ ನೀಡಿದ್ರು. ಚಿನ್ನಯ್ಯನ ಮೇಲೆ ಯಾರು ಪ್ರಭಾವ ಬೀರಿದ್ರು? ಯಾಕೆ ಚಿನ್ನಯ್ಯ SIT ಕಣ್ಣಿಗೆ ಮಣ್ಣೆರಚಿ ಬೇರೆ ಜಾಗಗಳನ್ನು ತೋರಿಸ್ತಾ? ಹೀಗೆ ನೂರಾರು ಪ್ರಶ್ನೆಗಳು SITಯ ಮುಂದೆ ಇದೆ. ಇದರ ಭಾಗವಾಗಿಯೇ SIT ಚಿನ್ನಯ್ಯನಿಂದ 3 ಸಿಮ್ ಕಾರ್ಡ್ ಹಾಗೂ 2 ಮೊಬೈಲನ್ನು ವಶಪಡಿಸಿಕೊಂಡು ಸಂಪೂರ್ಣ ಶೋಧ ಕೂಡ ಮಾಡಿದೆ. ಆತನ ಪ್ರತಿಯೊಂದು ಕಾಲ್ ರೆಕಾರ್ಡ್ ಪರಿಶೀಲನೆ ಮಾಡಲಾಗಿದೆ. ಆದರೆ ಅದರಲ್ಲಿ SITಗೆ ಪೂರಕವಾದ ಒಂದೇ ಒಂದು ಸಾಕ್ಷ್ಯ ಕೂಡ ಲಭ್ಯವಾಗಿಲ್ಲ. ಹಾಗಾದ್ರೆ ಚಿನ್ನಯ್ಯನ ಇದ್ದಕ್ಕಿದ್ದಂತೆ ಯಾಕೆ ಉಲ್ಟಾ ಹೊಡೆದ ಅನ್ನೋದು ಈಗ SIT ಮುಂದೆ ಇರುವ ಅತಿದೊಡ್ಡ ಪ್ರಶ್ನೆ. ಇತ್ತ ಚಿನ್ನಯ್ಯನ ಬಂಧನವಾದ ಬಳಿಕ ಬಂಗ್ಲಗುಡ್ಡ ಪ್ರದೇಶದಲ್ಲಿ SIT ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಅಸ್ಥಿ ಪಂಜರಗಳನ್ನು ವಶಪಡಿಸಿಕೊಂಡಿದೆ. ಹಾಗಾದ್ರೆ ಇದ್ಯಾವುದರ ಬಗ್ಗೆಯೂ ಚಿನ್ನಯ್ಯನಿಗೆ ಮಾಹಿತಿಯೇ ಇರಲಿಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ಕೆಲವರು ಪ್ರಭಾವ ಬೀರ್ತಾರೆ ಅನ್ನೋ ಮಾತಿದೆ.
ಅದಕ್ಕೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಕೂಡ ಪಡೆದಿದ್ರು ಚಿನ್ನಯ್ಯನ ಮೇಲೆ ಅದೇಗೆ ಪ್ರಭಾವ ಬೀರಲಾಯಿತು ಅನ್ನೋದು ಕೂಡ ಎಸ್ಐಟಿಯನ್ನ ಈ ಕ್ಷಣಕ್ಕೆ ಕಾಡ್ತಾ ಇದೆ. ಚಿನ್ನಯ್ಯ ಕೇವಲ ಎಸ್ಐಟಿಯನ್ನ ಮಾತ್ರ ಫೂಲ್ ಮಾಡಲಿಲ್ಲ, ಬದಲಾಗಿ ಯಾರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ರು ಅವ್ರನ್ನೆಲ್ಲ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದ ಅನ್ನೋದು ತನಿಖೆಯಿಂದ ಬೆಳಕಿಗೆ ಬರ್ತಾ ಇದೆ. ಒಟ್ನಲ್ಲಿ ಯಾರು ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಹೊಸ ದಿಕ್ಕನ್ನ ನೀಡ್ತಾರೆ ಅಂದುಕೊಳ್ಳಲಾಗಿತ್ತು, ಅದೇ ವ್ಯಕ್ತಿ ಇಡೀ ಪ್ರಕರಣವನ್ನ ಹಳ್ಳ ಹಿಡಿಯುವಂತೆ ಮಾಡಲು ಮುಂದಾಗಿದ್ದ ಅನ್ನೋ ವಿಚಾರ ಸೌಜನ್ಯ ಪರ ಹೋರಾಟಗಾರರಲ್ಲಿ ಅತಿ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ, ಆಶ್ಚರ್ಯವನ್ನ ಹುಟ್ಟು ಹಾಕಿದೆ. ಇದರಿಂದ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅನ್ನೋ ಹೊಸ ಆಲೋಚನೆ ಸೌಜನ್ಯ ಹೋರಾಟಗಾರರಲ್ಲಿ ಹುಟ್ಟುಕೊಂಡಿದೆ. ಆದರೆ ಎಸ್ಐಟಿ ಬಹಳ ಸೂಕ್ಷ್ಮವಾಗಿ ತನಿಖೆ ಮಾಡ್ತಾ ಇರೋದ್ರಿಂದ ಹಳ್ಳ ಹಿಡಿಬೇಕಾದ ತನಿಖೆ ಈಗ ಸರಿಯಾದ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ. ಹೀಗಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಎಲ್ಲರಲ್ಲೂ ಕೂಡ ಇದೆ. ಹಾಗೆ ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.